ಶೌಚಾಲಯ ಮುಕ್ತ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆ ಬಿರುದು ಪಡೆದುಕೊಂಡಿದೆ. ಆದರೆ ವಾರ್ಡ್ 12ರ ಬೆಳಗಿನ ಪೇಟೆಯ ಏರಿಯಾವನ್ನ ನೋಡಿ ಸ್ವಾಮಿ ಬಂದು ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ. ನನ್ನ ಹೆಸರು ರಾಜಭಾಯ್ ಅಂತ, ಕಾಂಗ್ರೆಸ್ ಮುಖಂಡ ನಾನಿಂದ್ರೆ ಇದು ಈ ಪರಿಸ್ಥಿತಿ ನೋಡಿ ಬಹಳ ಸಲ ಹೇಳಿನಿ. ವೆಂಕಟೇಶ್ ಸರ್ ಇದ್ರು ಚೀಫ್ ಸಾಹೇಬ್ ಅವ್ರಿಗೆ ತೋರಿಸಿನಿ, ಎಲ್ಲರಿಗೆ ತೋರಿಸಿನಿ. ಮೊನ್ನೆ ನಮ್ಮ ಗಂಗಾಧರ ಸಾಹೇಬರು ತೋರಿಸಿನಿ, ಎಲ್ಲ ಕರ್ಕೊಂಬಂದು ತೋರಿಸಿನಿ. ಇದು ಮೇನ್ ದಾರಿ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋ ದಾರಿ ಅದು. ಈಗ ಅದೇ ದಾರಿಲಿದ್ದ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಇದೇ ದಾರಿಲಿದ್ದು ಹೋಗ್ತಾರ. ಅದ್ರಾಗ ಏನಂದ್ರೆ ಈ ದಾರಿ ನೋಡಿದ್ರೆ ವಾಂತಿ ಆಗ್ತದ. ಮನುಷ್ಯ ಚಲೋ ಮಂದಿ ಬಂದ್ರೆ ವಾಂತಿ. ನಮ್ದು ನಾವಂದ್ರೆ ಎಲ್ಲರೂ ನಮ್ಗೆ ಅಭ್ಯಾಸ ಆದಾಗ್ಬಿಟ್ಟಾಗ್ಬಿಟ್ಟದ. ನೋಡಿ 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 ಅದು ವಾಸನೆ ನೋಡಿ ನೋಡಿ ಸಾಕಾಗ್ಬಿಟ್ಟದ. ಅಂದ್ರೆ ಯಾರಿಗೆ ಹೇಳಿದ್ರೆ ಏನು ಪರಿಹಾರ ಆಗೋಲ್ದು. ನಾವು ಬೋಸ ಸಾಬ್ಗೆ ಹೇಳಿದೆ, ಚೀಫ್ ಆಫೀಸರ್ಗೆ ಹೇಳಿದೆ. ಅಸಲಂತೂ ಮತ್ತು ಮೇನ್ ಕೆಲಸ ಏನಂದ್ರೆ ಇದು ವಾರ್ಡಿನ ಕೌನ್ಸಿಲರ್ ಏನಾದ್ರ ಅವ್ರು ಬಂದು ಈ ಪರಿಶೀಲನೆ ಮಾಡಬೇಕು. ಅವ್ರು ಒಂದ್ಸಲ ಬರೋಕ್ಕಿಲ್ಲ. ಈ ಕಡೆ ಯಾವುದು 18 ವಾರ್ಡ್ ಕೌನ್ಸಿಲರ್ಗಳು ಬರೋಲ್ಲ. ಆಮೇಲೆ ನಮ್ಮ 12 ವಾರ್ಡ್ ಕೌನ್ಸಿಲರ್ಗಳು ಬರೋಲ್ಲ. ಈ ವಾರ್ಡಿಗೆ ಬಂದು ಒಂದ್ಸಲ ಬಂದು ಗೆದ್ದಾಗ 5 ವರ್ಷ ಆಗ್ಬಂತು. ಈ ವಾರ್ಡ್ನಾಗ ಏನೈತಿ, ಏನು ಪರಿಸ್ಥಿತಿ, ಗಟರ್ ಸಾಫ್ ಮಾಡೋದಾಯ್ತು, ಆಮೇಲೆ ಲೈಟ್ ಇದಾಯ್ತು, ವಾರ್ಡ್ನಾಗ ಏನು ಪರಿಸ್ಥಿತಿ ಅದು ಒಂದ್ಸಲ ಬಂದು ಪರಿಶೀಲನೆ ಮಾಡೋಕ್ಕಿಲ್ಲ. ಅಲ್ಲ ಸರ್, ಈ ರೀತಿಯಾಗಿ ಇಷ್ಟು ಗಲೀಜಿದೆಲ್ಲ. ಯಾರಾದ್ರೂ ಅಮಾಯಕರು ಸತ್ರು ಯಾರು ಸರ್ ಜವಾಬ್ದಾರಿ? ನಾವು ಹೇಳ್ತೀವಿ ಎಲ್ಲ ಓಣಿಯವರು ಕಳ್ಸಿ ಯಾರನ್ನ ಸತ್ರಿ ಡೆಂಗ್ಯೂ ಬಂದ್ರೆ ಮೊದಲು ಕೌನ್ಸಿಲರ್ ಅವ್ರ ಮೇಲೆ ರಿಯಾಕ್ಷನ್ ತಗೋತೀವಿ ನಾವು. ಅವ್ರ ಮೇಲೆ ಕಂಪ್ಲೇಂಟು, ಆಮೇಲೆ ಪೂರ್ವ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಮಾಡಿ ಏನ್ರಿ ಅದ್ರ ಹೊಣೆ ಅವ್ರದಂತ ನಾವು ಮಾಡ್ತೀವಿ. ಯಾಕಂದ್ರೆ ಅವು ನಾವು ತಿಳಿಸಿವಿ, ಈ ತರ ಆಗ್ತದ, ಈ ತರ ನಮ್ಮ ಜನರಿಗೆ ತ್ರಾಸ ಅದ. ಕನಿಷ್ಠ ದಿವಸಕ್ಕೆ 1,000 ಮಂದಿ ತಿರುಗ್ತಾರ ಇಲ್ಲಿ, ಹೆಣ್ಮಕ್ಳು ಗಂಡ್ಮಕ್ಳು. ಅಲ್ಲ ಸರ್, ನೀವು ಕಾಂಗ್ರೆಸ್ ಮುಖಂಡ್ರಂತೀರಿ, ಮತ್ತೆ ನಿಮ್ದೇ ಸರ್ಕಾರ ಇದೆ, ನಿಮ್ಮದೇ ಅಧಿಕಾರ ಇದೆ ಪುರಸಭೆಯಲ್ಲಿ. ಏನ್ರಿ ಈ ರೀತಿಯಾಗಿದೆ, ಹೆಂಗ ಇದು? ಕರೆಕ್ಟ್ ಸರ್, ನಾವು ಹೋಗಿ ತಿಳಿಸಿ. ನಾವು ನಮ್ಮ ಸಲಾಗಿ ಬೇಡ ಸರ್, ಜನರ ಸಲಾಗಿ ಇದು ಏನನ್ನ ಸ್ಪಂದನೆ ಮಾಡಿ ಸ್ವಲ್ಪ ಬೇಸ್ ಚಲೋ ಸ್ವಚ್ಛತೆ ಮಾಡ್ರಿ ಅಂತ ಹೇಳಿದ್ರೆ. ಯಾರಿಗೆ ಹೇಳಿರಿ ಸರ್ ನೀವು? ಎಲ್ಲರೂ ಬೋಸ ಸಾಬಿಗೆ ಹೇಳಿವಿ, ಆಮೇಲೆ ಚೀಫ್ ಆಫೀಸರ್ಗೆ ಹೇಳಿವಿ. ಏನ್ರಿ ನಾವು ಅಲ್ಲ ಮಾಡೋದಲ್ಲ, ಇನ್ನು ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಬಜೆಟ್ ಮಾಡಿ ಸರ್, ಅದು ಹೈಟೆಕ್ ಲ್ಯಾಟ್ರಿನ್ ರೂಮ್ ಐತಲ್ಲ ಅದನ್ನ ಕಡೆ ಸರ್ ಹೈಟೆಕ್ ಮಾಡ್ಸ ಅಂತ ಹೇಳಿದ್ರೆ ಅದು ಫಂಡ್ ಬಂದಿಲ್ಲ ಅಂತ ಹೇಳಿದ್ರು. ಈಗ ಜನರು ಐತಲ್ಲ, ಹೆಣ್ಮಕ್ಳು ಬೆಳಗ್ಗೆ ಕುಂತಂಗ ರಾತ್ರಿ ಕೂಡ್ತಾರ, ಬೆಳಗ್ಗೆ ಹಂಗೆ ಹೊರಗೆ ಕೂಡ್ತಾರ ಲ್ಯಾಟ್ರಿನ್ಗೆ. ಅವ್ರಿಗೆ ಹೆಣ್ಮಕ್ಳಿಗೆ ನಾಚಿಕೆ ಇಲ್ಲ ಅಂತ ಸಂಬಂಧ ಅಲ್ಲ, ಪಾಪ ಅವ್ರಿಗೂ ತ್ರಾಸ ಐತಿ. ಯಾಕಂದ್ರೆ ಅಲ್ಲಿ ಹೋಗಿ ದಾರಿ ಇಲ್ಲ. ಚಲೋ ದಾರಿ, ಚಲೋ ಲ್ಯಾಟ್ರಿನ್ ಮಾಡಿಕೊಟ್ರೆ ಅವ್ರಿಗೂ ಸ್ವಲ್ಪ ಚಲೋ ಆಗ್ತದ. ಒಂದ್ಸಲ ಬಂದು ಗಮನಿಸಿ, ತಾವು ಬಂದು ಪರಿಶೀಲನೆ ಮಾಡ್ತೇವೆ. ಅದು ಆ ಜಾಗದ ಪರಿಸ್ಥಿತಿ ಹೆಂಗಂದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ಬರೀ ನಾವು ಬಾಯ್ದು ಹೇಳಿದೆ ಸುಮ್ಮನೆ ಹೇಳ್ದಾಗ ಅರ್ಥ. ಒಂದ್ಸಲ ಬಂದು ಈ ದಾರಿ ಹೆಂಗೈತಿ, ದೇವಸ್ಥಾನಕ್ಕೆ ಹೋಗಿ ದಾರಿ ಐತಿ, ಜನರು ಹೆಂಗ್ ತಿರ್ಗಾಡ್ತಾರ ಕಮಲ. ನಾವು ಯಾವ ಒಂದು ಓಣ್ಯಾಗ ಯಾರನ್ನ ತಿರ್ಗಂದ್ರೆ, ಈ ಓಣ್ಯಾಗ 18 ಆಯ್ತು, 12 ವಾರ್ಡ್ ಆಯ್ತು, ಯಾರನ್ನ ನಮ್ಮ ಮುಸಲ್ಮಾನರು ಕಬರಸ್ಥಾನ ಐತಿ, ಆ ಕಬರಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಅಲ್ಲಿ ತನಕ ಹೋಗ್ಬೇಕು. ಯಾವ ಥರ ಹೋಗ್ಬೇಕು, ನಮಾಜಿ ಮಾಡಿ ಬರ್ತೀರ ಅಲ್ಲಿ. ನಾವು ನಮಾಜಿ ಮಾಡ್ತೀವಿ ಅಲ್ಲಿ ಹೋಗಿ ಕಬರಸ್ಥಾನಾಗ. ಅದು ಎಲ್ಲ ಓದಿಸ್ತೀವಿ ನಾವು. ಅವು ಸತ್ತೋಡಲ್ಲಿ ಆ ಗಲೀಜು ನೀರಕ್ಕಂದ್ರೆ ಆಗ ನಮಾಜಿ ಹಾಕಲ್ಲ. ಅದು ನಾವು ಏನು ಮಶಾಣಕ್ಕೆ ಹೋಯ್ತಲ್ಲ ಕಬ್ರಸ್ಥಾನಿಗೆ, ದರೋದಕ್ಕೆ ಬರಕ ಹಾಕಲ್ಲ. ಅಷ್ಟು ಗಲೀಜ್ನಾಗ ನಮ್ಗೆ ಅದು ನೀರು ಸಿಡಿದ್ರೆ, ಗಲೀಜು ನೀರು ಸಿಡಿದ್ರೆ ಅದು ಹಾಕಲ್ಲ. ನಮಾಜ್ ದೊರದು ಮಾಡಕ್ ಹಾಕಲ್ಲ. ಹೆಂಗ್ ಸರ್ ಈ ರೀತಿ ಆಗಿದೆ? ಏನ್ ಮಾಡಿ ಸರ್, ನಾವು ಯಾರು ಹೇಳಿದ್ರಿ ಇದಾಗ ಬರೀ ಅಂತ ನಮ್ಗೆ ಗೊತ್ತಾಗೋಲ್ದು. ಯಾಕಂದ್ರೆ ಇಷ್ಟು ನಾವು ಬೇಡ್ಕೊಂಡ್ರೆ ಕೂಡ ನಮ್ದು ಕೆಲಸ ಆಗಿರೋದು ಹೆಂಗ, ಈ ಸಾರ್ವಜನಿಕದು ನಮ್ದೇನಲ್ಲ. ಇದು ಇದೆಯಲ್ಲ, ಈ ದಾರಿ ಈ ತೋರಿಸ್ರಿ ಸರ್.